बेंगलुरु सेंट्रल के एमपी कैंडिडेट जनाब मंसूर अली खान ने आज सर्वज्ञ नगर कॉन्स्टिट्यूंसी में कांग्रेस के लीडरों से और एमएलए केजे जॉर्ज से मुलाकात की। उनका साथ देते हुए एमएलए रिजवान अरशद भी जो है इस प्रोग्राम में मौजूद रहे। बहुत ही बेहतरीन अंदाज में ये प्रोग्राम चला क्योंकि तमाम कांग्रेस के लीडर्स, कांग्रेस के वर्कर्स और पार्टी वर्कर्स जो कांग्रेस के हैं वो तमाम जो है इसमें शामिल रहे। और एमएलए केजे जॉर्ज ने ये दावा किया कि सर्वज्ञ नगर कॉन्स्टिट्यूंसी के जो भी वोट हैं वो सब जो है एमपी कैंडिडेट मंसूर अली खान को ही दिए जाएंगे। मंसूर ने इस बात पर खुशी इजहार की और ये बताया कि मुझे बहुत उम्मीद है कि सर्वज्ञ नगर कॉन्स्टिट्यूंसी के वोटर्स जो है इस मरतबा कांग्रेस को अपना उम्मीदवार चुनेंगे। आइए देखते हैं कुछ तस्वीरें। ನಮ್ಮನ್ನು ಉಸಿರುಗಟ್ಟಿಸುವಂಥ ಒಂದು ಕಾಲ ಇತ್ತು. ಅದಕ್ಕೆ ಬದಲಾವಣೆ ತರಲಿಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಯುವಕರು ಬಹುಶಃ ಅತ್ಯಂತ ಒಂದು ಕಾಂಗ್ರೆಸ್ ಕುಟುಂಬದಿಂದ ಬಂದಿರತಕ್ಕಂಥ ಮನ್ಸೂರ್ ಅಲಿ ಖಾನ್ ಅವ್ರನ್ನ ಈ ಕೇಂದ್ರದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ತಮ್ಗೆ ಗೊತ್ತಿರ್ಬೋದು, ಕಳೆದ ಬಾರಿ ನಮ್ಮ ರಿಜ್ವಾನ್ ಅವರು ನಮ್ಮ 2 ಬಾರಿ ನಮ್ಮ ಒಂದು ಅಭ್ಯರ್ಥಿಯಾಗಿ ಬಂದು ನಾವು ಸರ್ವಜ್ಞ ನಗರ ಕ್ಷೇತ್ರದಿಂದ ಸಂಪೂರ್ಣವಾಗಿ ಅವರಿಗೆ ಹೆಚ್ಚು ಮತಗಳನ್ನು ಕೊಟ್ಟು ಕಾರಣಾಂತರದಿಂದ ಕೆಲವು ಕ್ಷೇತ್ರಗಳಲ್ಲಿ ಅವರಿಗೆ ಆಗದಿದ್ದರೂ ಸಮೇತ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯಜಿಯವರು, ಶಿವಕುಮಾರ್ ಅವರೆಲ್ಲ ಶಿವಾಜಿನಗರದಲ್ಲಿ ಅಭ್ಯರ್ಥಿಯಾಗಿ ಮಾಡಿ ಇವತ್ತು 2 ಬಾರಿ ಶಿವಾಜಿನಗರದಿಂದ ಶಾಸಕರಾಗಿ ಬಂದಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ಮಟ್ಟದಲ್ಲಿ ಕಾಂಗ್ರೆಸ್ಸಿನ ಬಲಪಡಿಸುವಂಥ ಕ್ಯಾಂಪೇನ್ ಕಮಿಟಿ ಕೆಲಸ ಮಾಡ್ತಿದ್ದಾರೆ. ಅವರು ಸಮೇತ ಇವತ್ತು ನಮ್ಮ ಹೇಳಿದಿರಿ. ಅಫ್ಘಾನಿಸ್ತಾನದಿಂದ ಯಾರಾದ್ರೂ ಬಂದ್ರೆ ನಾಗರಿಕತೆ ಕೊಡ್ತೀನಿ ಅಂತ ಹೇಳಿದಿರಿ. ನೀವು ಬಾಂಗ್ಲಾದೇಶದಿಂದ ಯಾರಾದ್ರೂ ಬಂದ್ರೆ ನಾಗರಿಕತೆ ಕೊಡ್ತೀನಿ ಅಂತ ಹೇಳ್ತಿದ್ದೀರಿ. ಶ್ರೀಲಂಕಾದಿಂದ ಬಂದ್ರೆ ಯಾಕಪ್ಪ ನಾಗರಿಕತೆ ಕೊಡೋದಿಲ್ಲ? ಶ್ರೀಲಂಕಾದಲ್ಲಿ ತಮಿಳುಗಳ ಮೇಲೆ ದೌರ್ಜನ್ಯ ಆಗಿಲ್ವಾ? 80 ವರ್ಷದಿಂದ ಸಿವಿಲ್ ವಾರ್ ನಡೆದಿಲ್ವಾ? ತಮಿಳು ಮೇಲೆ ಶ್ರೀಲಂಕಾದಲ್ಲಿ ಎಷ್ಟು ದೌರ್ಜನ್ಯ ಆಗಿದೆ ಅಷ್ಟು ದೌರ್ಜನ್ಯ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದಾಗಿದೆಯಾ? ಇಲ್ಲ. ತಮಿಳು ಯಾಕೆ ನೀವು ಯಾಕೆ ಹೋಗಿ ನಾಗರಿಕತೆ ಕೊಡೋದಿಲ್ಲ? ಲಕ್ಷಾಂತರ ಜನ ಬಂದಿದ್ದಾರೆ, ತಮಿಳುನಾಡಲ್ಲಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ, ಆಂಧ್ರದಲ್ಲಿದ್ದಾರೆ, ಯಾಕೆ ಹೋಗಿ ಕೊಡೋದಿಲ್ಲ? ಈ ಬಿಜೆಪಿಯವರು ದಕ್ಷಿಣ ಭಾರತದ ಜನರ ವಿರುದ್ಧ, ತಮಿಳಿಯರ ವಿರುದ್ಧ, ಕನ್ನಡಿಗರ ವಿರುದ್ಧ, ತೆಲುಗು ಜನರ ವಿರುದ್ಧ, ಮಲಯಾಳಂ ಜನರ ವಿರುದ್ಧ, ಆಂಧ್ರಕ್ಕೆ ಸ್ಪೆಷಲ್ ಇದೆ. ನಮ್ಗೆ ವಾಪಸ್ ಬರೋದು ಎಷ್ಟು? 13 ಪೈಸೆ. ಎಷ್ಟು ಕೊಡ್ತೀರಾ ಕರ್ನಾಟಕಕ್ಕೆ ವಾಪಸ್ಸು? 13 ಪೈಸೆ. ನಮ್ಮ ರಾಜ್ಯದಲ್ಲಿ 7 ವರ್ಷದಿಂದ ಬರಗಾಲ ಇದೆ. ಇವತ್ತು ನೀರಿನ ಸಮಸ್ಯೆ ಇಲ್ವಾ? ನಿಮಗೆಲ್ಲ ಬೇಸಿಗೆ ಇದೆ, ನೀರಿನ ಸಮಸ್ಯೆ ಇದೆ. ನಮ್ಗೆ ರಿಲೀಫ್ ಫಂಡ್ ಬರಬೇಕಾಗಿತ್ತು, NDRF ಫಂಡ್ ಬರಬೇಕಾಗಿತ್ತು. ಅದು ನಮ್ಮ ಹಕ್ಕು. 1000 ಕೋಟಿ ರೂಪಾಯಿ ಬಿಜೆಪಿ ಅವರು ಕೊಡಿಸಿಲ್ಲ. ಇವತ್ತು ಒಂದೇ ಒಂದು ಕೆಲಸ ನಿಮ್ಮ ಏರಿಯಾಗಳಲ್ಲಿ ಬಿಜೆಪಿ ಅವರು ಮಾಡಿಸಿರೋದು ತೋರಿಸಿ. ಏನೇ ಡೆವಲಪ್ಮೆಂಟ್ ಆಗಿದ್ರು ಜಾಬ್ ಸಾಧನೆ ಮಾಡಿದ್ದಾರೆ, ಏನೇ ಡೆವಲಪ್ಮೆಂಟ್ ಆಗಿದ್ರು ಕಾಂಗ್ರೆಸ್ ಪಕ್ಷ ಮಾಡಿದ್ದಾರೆ, ಏನೇ ಗ್ಯಾರಂಟಿ ಕೊಟ್ಟರು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ನೀವು ಮಾಡಿದ್ದೇನು? 15 ವರ್ಷದಲ್ಲಿ ನೀವೇನ್ ಮಾಡಿದ್ರಿ? ನೀವು ಮೋದಿಯವರೇ 10 ವರ್ಷ ನಿಮ್ಮ ಸರ್ಕಾರ, 10 ವರ್ಷ ನಿಮ್ಮ ಅಧಿಕಾರ. ಈ ಒಂದೇ ಒಂದು ನಮ್ಮ ಜನರಿಗೆ ಅನುಕೂಲವಾದಂತ ಒಂದೇ ಒಂದು ಕಾರ್ಯಕ್ರಮ ಬಿಜೆಪಿ ಅವರು ಕೊಟ್ಟಿದ್ರ? ಇಲ್ಲ. ನಮ್ಮ MP 15 ವರ್ಷಗಳಿಂದ ನಮ್ಮ MP ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲ ಕಡೆಯೂ ರೆಸ್ಪಾನ್ಸ್ ಚೆನ್ನಾಗಿದೆ, ಕಾಂಗ್ರೆಸ್ ಪಕ್ಷ ಚೆನ್ನಾಗಿದೆ. ನಮಗೆ ಒಳ್ಳೆಯ ಒಂದು ಅಭ್ಯರ್ಥಿ ಯಂಗ್ಸ್ಟರು ಮನ್ಸೂರ್ ಅಲಿ ಖಾನ್ ಅವರು ACC ಅವರು ಕೊಟ್ಟಿದ್ದಾರೆ. ಬಹುಶಃ ಜನ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಮತದಾರರು. ನಮ್ಮ ಕ್ಷೇತ್ರದಿಂದ ಅತಿ ಹೆಚ್ಚು ಬಹುಮತದಿಂದ ಅವ್ರನ್ನ ಆರಿಸಿ ಕಳಿಸ್ಕೊಡ್ತೀವಿ. ಜನರಿಗೆ ನಮ್ಮ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಒಳ್ಳೆಯ ಒಬ್ಬ ಯುವಕರು ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಅವ್ರನ್ನ ನಾವು ಗೆಲ್ಲಿಸಿ ಕಳಿಸೋಣ. ಅವರಿಂದಾಗಿ ಹೆಚ್ಚಿಗೆ ಇಡೀ ಸರ್ವಜ್ಞ ನಗರ ಕ್ಷೇತ್ರಕ್ಕಲ್ಲ, ಇಡೀ ಬೆಂಗಳೂರಿಗೆ, ಕರ್ನಾಟಕಕ್ಕೆ ಮತ್ತು ರಾಷ್ಟ್ರಕ್ಕೆ ಒಳ್ಳೆಯ ಕೆಲಸವನ್ನು ಮಾಡುವಂಥ ಒಂದು ಒಳ್ಳೆಯ ಅಭ್ಯರ್ಥಿ ನಮಗೆ ಸಿಕ್ಕಿದ್ದಾರೆ ಎಂಬುದು ಹೇಳಲಿಕ್ಕೆ ಹೇಳ್ತಾರೆ. ದಯವಿಟ್ಟು 26ನೇ ತಾರೀಕು
ಕಾಂಗ್ರೆಸ್ ಪಕ್ಷದ ಚಿಹ್ನೆ ಗುರುತಿಗೆ ಕೈ ಗುರುತಿಗೆ मतಗಳನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸಬೇಕಾಗಿ ಎಲ್ಲ मतदारों ನಾನು आज सर्वज्ञ नगर का जो रिस्पांस देख के मुझे तो पूरी ऐसी उम्मीद है कि कांग्रेस में जो कैंडिडेचर मुझे दिए मैं ज़रूर कामयाब होगा और मुझे जॉर्ज सर का गाइडेंस है और इतनी अच्छी असेंबली कॉन्स्टिट्यूंसी जो कांग्रेस का बोल सकते हैं कि गढ़ है। तो मुझे पूरी उम्मीद है यहाँ के लोग कांग्रेस को पूरी बहुमत से यहाँ पर वोट करेंगे। मैं यही कहना चाहता हूँ कि जब वोट देखने जाएं आप अपने मुल्क का के बारे में सोचें, जो डेवलपमेंट के बारे में सोचें और सही तरीके से सोचकर कांग्रेस पार्टी को वोट दें, क्योंकि मुल्क को कांग्रेस पार्टी की ज़रूरत है अभी।